ಅಬಾರ್ಷನ್ ಅಥವಾ ಮಿಸ್ಕ್ಯಾರೇಜಸ್ನ ನಾವು ಯಾವ ರೀತಿಯಾಗಿ ಅವಾಯ್ಡ್ ಮಾಡ್ಬೋದು ಅಥವಾ ತಡೆಗಟ್ಬೋದು. ಒಂದು, ಪ್ರೆಗ್ನೆನ್ಸಿ ಮಾಡ್ಕೊಳೋದನ್ನ 40 ವಯಸ್ಸಿಗಿನ ಮುಂಚೆನೆ, ಅಂದ್ರೆ ತಾಯಿಯ ವಯಸ್ಸು 40ಗಿಂತ ಮುಂಚೆನೆ ಮಾಡ್ಕೊಂಡಾಗ ಮಿಸ್ಕ್ಯಾರೇಜಸ್ ರೇಟ್ ಕಡಿಮೆ ಆಗುತ್ತೆ. ನಿಮಗೆ ಪ್ರೆಗ್ನೆನ್ಸಿ ಮುಂಚೆ ಯಾವುದಾದ್ರೂ ಕಂಡೀಷನ್ಸ್ ಅಂದ್ರೆ ಥೈರಾಯ್ಡ್ ಪ್ರಾಬ್ಲಮ್ಸ್ ಅಥವಾ ಬ್ಲಡ್ ಪ್ರೆಷರ್ ಅಥವಾ ಡಯಾಬಿಟಿಸ್ ಇದ್ರೆ ಅದನ್ನ ಕರೆಕ್ಟಾಗಿ ಕಂಟ್ರೋಲ್ ಮಾಡಿಕೊಂಡು ನಂತರ ಪ್ರೆಗ್ನೆನ್ಸಿ ಮಾಡ್ಕೋಬೇಕಾಗತ್ತೆ. ಹೆಲ್ತಿ ಲೈಫ್ ಸ್ಟೈಲ್ ಮತ್ತೆ ಹೆಲ್ತಿ ವೆಯ್ಟ್ನ ನೀವು ಫಾಲೋ ಮಾಡ್ಕೋಬೇಕು. ಸ್ಟ್ರೆಸ್ನ ಕಡಿಮೆ ಮಾಡ್ಕೋಬೇಕು ಪ್ರೆಗ್ನೆನ್ಸಿ ಟೈಮ್ನಲ್ಲಿ, ಅಂದರೆ ಪ್ರೆಗ್ನೆನ್ಸಿ ಪ್ಲಾನ್ ಮಾಡುವಾಗ. ಆಲ್ಕೋಹಾಲ್ ಮತ್ತು ಸ್ಮೋಕಿಂಗ್ನ ಅವಾಯ್ಡ್ ಮಾಡಬೇಕಾಗತ್ತೆ. ಮತ್ತು ಮುಂಚೆ ಯಾವುದಾದ್ರೂ ಮಿಸ್ಕ್ಯಾರೇಜ್ ಅಥವಾ ಅಬಾರ್ಷನ್ಸ್ ಆಗಿದ್ರೆ ಅದಕ್ಕೆ ಎಕ್ಸ್ಟ್ರಾ ಮೆಡಿಕೇಶನ್ಸ್ನ ಡಾಕ್ಟರ್ ಏನು ಕೊಡ್ತಾರೋ, ಪ್ರಿಸ್ಕ್ರೈಬ್ ಮಾಡ್ತಾರೋ ಅದನ್ನು ತಗೊಳ್ಬೇಕಾಗತ್ತೆ. ಪ್ರೆಗ್ನೆನ್ಸಿನಲ್ಲಿ ಹೆಚ್ಚಿನ ಈ ವ್ಯಾಯಾಮ ಮತ್ತು ಹೆಚ್ಚಿನ ಆ್ಯಕ್ಟಿವಿಟೀಸ್ನ ಇಟ್ಕೋಬಾರ್ದು. ಸ್ಟ್ರೆಸ್ ಕಡಿಮೆ ಇರಬೇಕು, ನಿದ್ದೆ ಚೆನ್ನಾಗಿ ಮಾಡಬೇಕು, ರೆಸ್ಟ್ನಲ್ಲಿ ಇರಬೇಕಾಗಬಹುದು. ಅಂದರೆ ಪೂರ್ತಿಯಾಗಿ ಬೆಡ್ ರೆಸ್ಟ್ ಅಲ್ಲ, ಬಟ್ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ರೆಸ್ಟ್ನಲ್ಲಿ ಇರಬೇಕಾಗ್ಬೋದು. ಹೆಲ್ತಿ ಫುಡ್ನ ನೀವು ಸೇವಿಸಬೇಕು. ಮತ್ತು ಹಾಗೇನೆ ಇದೆಲ್ಲಾನು ಮಾಡಿದಾಗ ಕೂಡ ಪ್ರೆಗ್ನೆನ್ಸಿನ ಮಿಸ್ಕ್ಯಾರೇಜ್ ಆಗೋದನ್ನ ನಾವು 50% ಮಾತ್ರ ನಾವು ತಡೆಗಟ್ಬೋದು. ಇನ್ನೂ 50% ಅದು ಯಾವುದೇ ಕಾರಣ ಇಲ್ಲದೇನೆ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ.